ಹದಿಹರೆಯದವರ ಪ್ರಪಂಚನೇ ಬೇರೆಯಾಗಿರುತ್ತೆ. ತಮ್ಮ ದೇಹದ ಸೌಂದರ್ಯ, ಲುಕ್ಸ್, ದೇಹದ ತೂಕ ಇವುಗಳೇ ಅವರ ಮುಖ್ಯವಾದ ಟಾರ್ಗೆಟ್ ಆಗಿರುತ್ತೆ. ಹೆಚ್ಚಾಗಿ ಆಲೋಚನೆ ಮಾಡುವ ಇವರು ಬಹಳ ಬೇಗ ಡಿಪ್ರೆಷನ್ಗೆ ಹೋಗುತ್ತಾರೆ. ಜಸ್ಟ್ ಚಿಲ್ ಆಗಿರೋದಷ್ಟೇ ಇವರ ಉದ್ದೇಶ. ಅವರುಗಳ ಪ್ರಪಂಚನೇ ಬೇರೆಯಾಗಿರುತ್ತೆ. ಹದಿಹರೆಯದ ಹುಡುಗಿಯರು ತಮ್ಮ ದೇಹದ ತೂಕ ಹಾಗೂ ಸೌಂದರ್ಯದ ಬಗ್ಗೆ ತುಂಬಾನೇ ತಲೆಕೆಡಿಸಿಕೊಳ್ಳುತ್ತಾರೆ. ಇನ್ಸೆಕ್ಯೂರಿಟಿ ಅನುಭವಿಸುತ್ತಿರುತ್ತಾರೆ. 4 ಜನ ಹುಡುಗಿಯರು ಫ್ಯಾಷನ್ ಮ್ಯಾಗಝಿನ್ಸ್ ಓದುತ್ತಿದ್ದರೆ ಅದರಲ್ಲಿ 3 ಹುಡುಗಿಯರಾದರೂ ಡಿಪ್ರೆಷನ್ಗೆ ಹೋಗುತ್ತಾರೆ. ಅದರಲ್ಲಿರುವ ಮಾಡೆಲ್ಗಳ ಫೋಟೋ, ಅವರ ದೇಹದ ತೂಕ ಹಾಗೂ ಲುಕ್ಸ್ ನೋಡಿ. ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೆದರದೇ ಇರೋ ಹದಿಹರೆಯದವರು ಹಾರ್ಡ್ ವರ್ಕ್ ಮಾಡಬೇಕಾಗಿ ಬಂದಾಗ ಅವರು ಅದನ್ನು ಇಷ್ಟಪಡುವುದಿಲ್ಲ, ತಾಳ್ಮೆ ಇರುವುದಿಲ್ಲ. ಸೋಷಿಯಲ್ ಮೀಡಿಯಾ, ಫಿಲ್ಮ್ ಸ್ಟಾರ್ಸ್, ಮೂವಿ ಇದಕ್ಕೆಲ್ಲ ಅವರು ಬಹಳ ಬೇಗ ಅಡಿಕ್ಟ್ ಆಗುತ್ತಾರೆ. ಚಾಕ್ಲೇಟ್ ಹೀರೋ ಕೆಲವರಿಗೆ ಇಷ್ಟವಾದರೆ ಇನ್ನೂ ಕೆಲವರಿಗೆ ರಫ್ ರಗಡ್ ಲುಕ್ ಇರುವವರು ಇಷ್ಟ ಆಗುತ್ತಾರೆ. ಬಳಕುವ ಮೈಮಾಟದ ಹುಡುಗಿಯರು ಹದಿಹರೆಯದ ಹುಡುಗರ ನಿದ್ದೆಯನ್ನು ಕೆಡಿಸುವುದರಲ್ಲಿ ಸಂಶಯನೇ ಇಲ್ಲ. 10ರಲ್ಲಿ 7 ಯುವಕರಿಗೆ ಕುಟುಂಬ, ಸಂಬಂಧ, ಮನೆ, ಕಾಲೇಜ್ ಯಾವುದೂ ಮುಖ್ಯವಾಗಿರೋದಿಲ್ಲ. ಜಸ್ಟ್ ಚಿಲ್ಲಾಗಿರ್ಬೇಕಷ್ಟೇ. ಹಿರಿಯರ ಮಾತುಗಳನ್ನು ಕೇಳುವಷ್ಟು ತಾಳ್ಮೆ ಇರೋದಿಲ್ಲ. ಸಣ್ಣ ಮಕ್ಕಳೂ ಅಲ್ಲದ, ದೊಡ್ಡವರೂ ಅಲ್ಲದ ಮಧ್ಯದ ಈ ಸ್ಥಿತಿಯ ಹದಿಹರೆಯದವರ ಮನಸ್ಥಿತಿಯು ಹೇಗಿರುತ್ತದೆಂದರೆ ಅವರುಗಳು ತಾವು ತುಂಬಾ ಮೆಚ್ಯೂರ್ ಆಗಿದ್ದೀವಿ ಅಂತ ತೋರಿಸ್ತಾರೆ. ಕೆಲವೊಮ್ಮೆ ಈ ಅಭ್ಯಾಸದಿಂದ ಅನೇಕ ಕೆಟ್ಟ ಸಿಚುವೇಶನ್ಸ್ ಎದುರಿಸಬೇಕಾಗುತ್ತದೆ. ಬೇರೆಯವರಿಂದ ಪ್ರಭಾವಿತರಾಗೋದ್ರಿಂದ, ಭರವಸೆ ಇಡೋದ್ರಿಂದ ಅನೇಕ ಬಾರಿ ಮೋಸ ಹೋಗುತ್ತಾರೆ. ಹದಿಹರೆಯದವರು ಫ್ರೆಂಡ್ಸ್, ಫ್ಯಾಮಿಲಿಗೆ ಹೆಚ್ಚಿಗೆ ಹೊಂದಿಕೊಳ್ಳಲು ಕಷ್ಟವಾಗೋದ್ರಿಂದ ಅವರುಗಳು ಬಹುಬೇಗ ದುರಭ್ಯಾಸಗಳಿಗೆ ಬಲಿಯಾಗುತ್ತಾರೆ. ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇದೆ. ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನವಿರೋದರಿಂದ ಸಹಜವಾದ ಜೀವನ ನಡೆಸಲು ಒದ್ದಾಡುತ್ತಾರೆ. ಕಾಲೇಜ್ಗೆ ಹೋಗ್ತಾ ಇರೋ 20% ಜನ ಡಿಪ್ರೆಷನ್ನಲ್ಲಿರುತ್ತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮದೊಂದು ಲೈಕ್ ಇರಲಿ. ಜೊತೆಗೆ ಈ ಚಾನೆಲ್ ಅನ್ನು ಹೊಸದಾಗಿ ಭೇಟಿ ಮಾಡಿದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.